ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ನಿಶ್ಚಿತ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ರೆಸಿಪಿ ಒಳಗೆ ಉಳ್ಳಾಗಡ್ಡಿ ಸೊಪ್ಪಿನ ದಾಲ್ ಪಲ್ಯ ಮಾಡೋಣಂತ. ಬರ್ರಿ ಉಳ್ಳಾಗಡ್ಡಿ ಸೊಪ್ಪಿನ ದಾಲ್ ಪಲ್ಯ ಮಾಡೋಣ. ನಾನಿಲ್ಲೇ ಒಂದು ಕಟ್ಟ ಉಳ್ಳಾಗಡ್ಡಿ ಸೊಪ್ಪನ್ನ ತೊಗೊಂಡೇನಿ. ಇದನ್ನು ಯೂಸ್ ಮಾಡ್ಕೊಂಡು ಒಂದು ಬ್ಯಾಳಿ ಪಲ್ಯ ಮಾಡೋಣಂತ. ಫಸ್ಟಿಗೆ ನಾ ಇದನ್ನು ಸ್ವಚ್ಛಾಗಿ ತೊಳ್ಕೊಂಡು ಸಣ್ಣದಾಗಿ ಹೆಚ್ಕೊಂಡು ಬರ್ತೇನಂತ. ಸೊ ನಾನು ಸೊಪ್ಪನ್ನ ಸಣ್ಣದಾಗಿ ಹೆಚ್ಕೊಂಡೀನಿ. ಇದೇನೈತಲ್ಲ, ಇದು ಉಳ್ಳಾಗಡ್ಡಿ ಸೊಪ್ಪಿನ ಮುಂದಿರುವಂಥ ಉಳ್ಳಾಗಡ್ಡಿ ಇದೆ, ಸಣ್ಣ ಪೀಚಿ. ಅದನ್ನು ಸಣ್ಣದಾಗಿ ಹೆಚ್ಕೊಂಡೀನಿ ಮತ್ತು ಸೊಪ್ಪನ್ನು ಕೂಡ ಸಣ್ಣದಾಗಿ ಹೆಚ್ಕೊಂಡೇನಿ ನಾನು. ಮತ್ತೀಗ ಒಂದು ಅರ್ಧ ಲೋಟ ತೊಗರಿ ಬೇಳೆನ ಮೆತ್ತಗೆ ಕುದಿಸ್ಕೊಂಡು ಬರ್ತೇನಂತ ನಾ. ಸೊ ನಾನು ಒಂದು ಅರ್ಧ ಲೋಟದಷ್ಟು ತೊಗರಿ ಬೇಳೆನ ನೋಡ್ರಿಲೆ ಮೆತ್ತಗೆ ಕುದಿಸ್ಕೊಂಡೇನಂತ. ಬರೀ ಈಗ ಪಲ್ಯ ಮಾಡೋಣಂತ. ಈಗ ನಾ ಇಲ್ಲೇ ಗ್ಯಾಸ್ ಮೇಲೆ ಒಂದು ಪ್ಯಾನ್ನ ಕಾಯಕ್ಕಿಟ್ಟೇನಿ. ಪ್ಯಾನಿಗೆ ಒಂದು 3-4 ಚಮಚದಷ್ಟು ಎಣ್ಣೆ ಹಾಕಿ ಎಣ್ಣೆನ ಚಲೋತ್ನಂಗೆ ಫಸ್ಟ್ ನಾನು ಕಾಸ್ಕೊತೀನಿ. ಎಣ್ಣೆ ಕಾದ ಮೇಲೆ ಒಂದು ಅರ್ಧ ಚಮಚದಷ್ಟು ಸಾಸಿವೆ, ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ಕೊಂಡು 2 ಚಟ ಅಂದಮೇಲೆ ಒಂದು ಗಡ್ಡಿ ಬೆಳ್ಳುಳ್ಳಿನ ಜಜ್ಕೊಂಡು ಇಟ್ಕೊಂಡೇನಿ ರಫಾಗಿ. ಅದನ್ನು ಹಾಕ್ತೀನಿ. ಒಂದು ಕಡ್ಡಿ ಕರಿಬೇವು ಹಾಕೋನು ಮತ್ತು ಇವೆಲ್ಲವನ್ನು ಚಲೋತ್ನಂಗೆ ಫ್ರೈ ಮಾಡ್ಕೊಳ್ಳೋನು. ನೆಕ್ಸ್ಟ್ ಈಗ ಉಳ್ಳಾಗಡ್ಡಿ ಸೊಪ್ಪನಾಗಿಂದ ಅದು ಉಳ್ಳಾಗಡ್ಡಿ ಹೆಚ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಚಲೋತ್ನಂಗೆ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗೋ ಮಟ್ಟ ಇದನ್ನು ಫ್ರೈ ಮಾಡೋಣಂತ. ಉಳ್ಳಾಗಡ್ಡಿ ಫ್ರೈ ಆದಮೇಲೆ ಈಗೇನು ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಸೊಪ್ಪು ಅದನ್ನು ಹಾಕಿ ಚಲೋತ್ನಂಗೆ ಹಸಿ ಸ್ಮೆಲ್ ಹೋಗೋ ಮಟ್ಟ ಇದನ್ನು ಫ್ರೈ ಮಾಡ್ಕೊಳ್ಳೋಣಂತ. ಸೊ ಫ್ರೆಂಡ್ಸ್ ನೋಡಿರಿ, ಸೊಪ್ಪು ಕಂಪ್ಲೀಟಾಗಿ ಫ್ರೈ ಆಗೈತಿ. ಇದೇನು ಪಲ್ಯ ಐತಲ್ಲ, ಇದು ರೊಟ್ಟಿಗೆ, ಚಪಾತಿಗೆ ಮತ್ತು ಜೀರಾ ರೈಸಿಗೆ ಭಾರಿ ಮಸ್ತ್ ಕಾಂಬಿನೇಷನ್ ಆಗ್ತೈತಿ. ನೀವು ಮನೆ ಒಳಗೆ ಮಾಡಿರಿ. ಟೇಸ್ಟ್ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ಸ್ನಾಗ ತಿಳಿಸ್ರಿ. ಬರೀ ಈಗ ಇದಕ್ಕೆ ಡ್ರೈ ಇಂಗ್ರೀಡಿಯೆಂಟ್ಸ ಹಾಕೋಣಂತ. ಸೊ ಫ್ರೆಂಡ್ಸ್, ನಾ ಈಗ ಇದಕ್ಕೆ 1 ಚಮಚದಷ್ಟು ಹಸಿ ಖಾರ ಹಾಕಾಕತ್ತೀನಿ. ಇದು ಒಂದು 4 ಮೆಣಸಿನ್ಕಾಯ್ದಷ್ಟು ಖಾರ ಐತಿ. ನಿಮ್ಮ ಟೇಸ್ಟ್ ಪರ್ಪಸ್ ಖಾರ ಹಾಕ್ರಿ. ಮತ್ತು ಒಂದು ಗಿರ್ದ ಚಮಚದಷ್ಟು ಇಂಗು ಮತ್ತು ಒಂದು ಗಿರ್ದ ಚಮಚದಷ್ಟು ಅರ್ಶಿಣ ಪೌಡ್ರ್ ಹಾಕಾಕತ್ತೀನಿ. ಮತ್ತು ಒಂದು ಗಿರ್ದ ಚಮಚದಷ್ಟು ಗರಂ ಮಸಾಲ. ಮತ್ತೀಗ ನಿಮ್ಮ ಟೇಸ್ಟ್ ಪರ್ಪಸ್ ನೋಡಿಕೊಂಡು ಸಾಲ್ಟನ್ನ ಹಾಕೋರಿ. ಸಾಲ್ಟನ್ನ ಟೇಸ್ಟ್ ಮಾಡಿ ಆಮೇಲೂ ಹಾಕೋಬೋದು. ಸೊ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟ್ ಹಾಕಿ ಚಲೋತ್ನಂಗೆ ಮಿಕ್ಸ್ ಮಾಡೋಣಂತ. ಸೊ ಮಸಾಲ ಕಂಪ್ಲೀಟಾಗಿ ಮಿಕ್ಸ್ ಆಗೈತಿ. ಈಗ ನಾವು ಇದಕ್ಕೆ ಕುದಿಸ್ಕೊಂಡಂಥ ಬ್ಯಾಳಿನ ಹಾಕ್ಕೊಳ್ಳೋಣ. ಬ್ಯಾಳಿ ಹಾಕ್ಕೊಂಡು ಇದನ್ನು ಕೂಡ ಮಸಾಲ ಜೊತೆ ಚಲೋತ್ನಂಗೆ ಮಿಕ್ಸ್ ಮಾಡಿ ಒಂದು ಕುದಿ ಕುದಿಸ್ಕೊಳ್ಳೋಣಂತ. ಸೊ ಈಗಿದ ಒಂದು ಕುದಿ ಕುದ್ದ ಮೇಲೆ ನೀವು ಇದನ್ನು ಎದಕ್ಕೆ ಯೂಸ್ ಮಾಡತ್ತೀರಿ ಪಲ್ಯನ ಅಂದ್ರೆ ಚಪಾತಿಗೆ ಯೂಸ್ ಮಾಡತ್ತಿದ್ರೆ ಮತ್ತು ರೊಟ್ಟಿಗೆ ಯೂಸ್ ಮಾಡತ್ತಿದ್ರೆ ಸ್ವಲ್ಪ ಥಿಕ್ಕಾಗಿ ಮಾಡ್ಕೊರಿ, ಮತ್ತು ರೈಸಿಗೆ ಯೂಸ್ ಮಾಡತ್ತಿದ್ರೆ ಸ್ವಲ್ಪ ಥಿನ್ನಾಗಿ ಮಾಡ್ಕೊರಿ. ನಾನಿಲ್ಲಿ ಇದನ್ನು ರೊಟ್ಟಿ ಚಪಾತಿ ಜೊತೆ ಮತ್ತು ಸಾಂಬಾರು ಥರ ಅನ್ನಕ್ಕೂ ಯೂಸ್ ಮಾಡತ್ತೀನಿ. ಅದಕ್ಕೆ ಇದನ್ನು ಮೀಡಿಯಮ್ ಥಿಕ್ನೆಸ್ನಾಗ ಇಡಾಕ ಒಂದು ಅರ್ಧ ಲೋಟದಷ್ಟು ನೀರು ಆ್ಯಡ್ ಮಾಡಿ ಚಲೋತ್ನಂಗೆ ಇದನ್ನು ಒಂದು 2-3 ಕುದಿ ಕುದಿಸ್ಕೊತೀನಿ. ಸೊ ಕುದ್ದ ಪಲ್ಯ ರೆಡಿ ಆಗೈತಿ. ಭಾರಿ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ. ಬರ್ರಿ ಈಗ ಇದನ್ನು ಒಂದು ಸರ್ವಿಂಗ್ ಬೌಲಿಗೆ ಸರ್ವ್ ಮಾಡ್ಕೋತೇನಂತ. ಸೊ ಉಳ್ಳಾಗಡ್ಡಿ ಪಲ್ಯನ ನಾನು ಒಂದು ಬೌಲಿಗೆ ಸರ್ವ್ ಮಾಡ್ಕೊಳತ್ತೀನಿ. ನೀವು ಮಾಡಿರಿ ಮನೆ ಒಳಗೆ ಹೆಂಗಿತ್ತು ಅಂತ ಹೇಳಿ ನಂಗೆ ಕಮೆಂಟ್ ಸೆಕ್ಷನ್ನಾಗ ತಿಳಿಸಿ. ಫ್ರೆಂಡ್ಸ್, ನಾನು 2 ಚಾನಲ್ ಅದಾವೆ. ಒಂದು ನಿಶ್ಚಿತ MS ಲಾಗ್ ಚಾನಲ್, ಒಂದು ನಿಶ್ಚಿತ MS ತಿನಿಸುಕಟ್ಟೆ ಚಾನಲ್. 2 ಚಾನಲ್ನು ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.